ಖಂಡಿತವಾಗ್ಲೂ ದೂರ ಮಾಡಿದ್ದಾರೆ ಕಾಂಪೌಂಡ್ ಮಾಡಿ. ಎಷ್ಟು ಬೇಕೋ ಅಷ್ಟು ಚೌಕಟ್ಟು ನೀವು ಮಾಡ್ಕೊಂಡ್ರಲ್ಲ, ಚೌಕಟ್ಟು ಬೇಡ ಸ್ವಾಮಿ. ಅಲ್ಲಿಂದ ಕಸ ಬತ್ತೈತೆ, ಎಲ್ಲ ನಾಯಿಗಳು ಬಂದಿಲ್ಲ ಬಿದ್ಕೊಂತವೆ. ಯಾವನ ಕುಡ್ದು ಬಾಟ್ಲುಗಳೆಲ್ಲ ಇಲ್ಲಿ ಹಾಕಿರ್ತಾರೆ. ಬೆಳಗ್ಗೆ ಬಂದು ನಾನು ಕ್ಲೀನ್ ಮಾಡ್ಬೇಕು. ನಾವೊಂದ್ಸತಿ ಅವ್ರೊಂದ್ಸತಿ ಏನ್ ಮಾಡ್ತಾ ಇಲ್ಲ, ಎಲ್ಲಾರು ಸೇರ್ಕೊಂಡೆ ಮಾಡ್ತಾ ಇದಾರೆ. ಈ ಅಮ್ಮನ ಹೆಸರನ್ನ ಹಾಕ್ಬೇಕು. ಇವಾಗ ಜಾತ್ರೆ ಮಹೋತ್ಸವ ಅಂತ ಆಗ್ತಾರಲ್ಲ, ಮೀಟಿಂಗ್ ಅಲ್ಲಿ ಮಾಡ್ತಾರಲ್ಲ, ಅವಾಗ ದೊಡ್ಡಮ್ಮ ಮುತ್ತೆಲ್ಲಮ್ಮ ಎಡ್ಕಂಡಿದ್ದಂಗಪ್ಪ. ಎಡದೇವ್ರ ಹೆಸರು ಹೇಳಿ ಪಾಂಪ್ಲೆಟ್ಗಳು ಹಾಕ್ಸ್ ಮಾಡ್ಸೋಣ. ಎಡದೇವ್ರು ಇರ್ಲಿ. ಆಗಿನ ಜನರೇಷನ್ಗೆ ಗೊತ್ತು, ಹಳಬರಿಗೆ ಗೊತ್ತು ಈ ತಾಯಿ ಹೆಸರು. ಈಗಿನ ಬಂದಿರೋರ್ಗೆ, ಈಗ ಹೊಸದಾಗಿ ದೊಡ್ಡಬಳ್ಳಾಪುರ ಬರೋರ್ಗೆ ಹೋಗೋರ್ಗೆ ಗೊತ್ತಾಗೋದು ಹೆಂಗೆ? ನಾವೇ ಒಂದಾಗಿ ತಿಳಿಸಿದ್ರೆ ತಾನೇ 4 ಜನಕ್ಕೆ ಗೊತ್ತಾಗೋದು. ಇಲ್ಲ ಹೆಂಗ್ ಗೊತ್ತೈತಿ ಸುಮ್ಮನೆ ಅದನ್ನ ತಿಳಿಸ್ಬೇಕು. ಇಲ್ಲ ಆಸ್ತಿ ಕೇಳ್ತಾ ಇಲ್ಲ, ಅಂತಸ್ ಕೇಳ್ತಾ ಇಲ್ಲ, ಯಾರಿಗೂ ಮಾಡ್ತಾ ಇಲ್ಲ. ಎಲ್ಲ ದೇವ್ರ ಸೇವೆಗಳೇ ಮಾಡ್ತಾ ಇರೋದು. ನಾವು ದೇವ್ರ ಸೇವೆಗಳೇ ಮಾಡ್ತಾ ಇರೋದು. ಅರ್ಥೈತೆ? ನಾವು ತಾಯಿಗೆಗೋಸ್ಕರ ನಾವು ಕೇಳ್ತಾ ಇರೋದು. ನನ್ ಮನೆ ಕೇಳ್ತಾ ಇಲ್ಲ. ದಯವಿಟ್ಟು ಈ ತಾಯಿಗೂನು ಎಲ್ಲ ಗೋಪುರ ಬರೋಂಗ್ ಮಾಡಿ, ಮುಂದೆಗಡೆ ಎಲ್ಲ ಇದಕ್ಕೆಲ್ಲ ಮಾಡಿ, ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡಿ, ನೆಟ್ಗೆ ಒಂದ್ 4 ಲೈಟಿಂಗ್ ಹಾಕ್ತೀನಿ ಅಂತಾರೆ. 4 ಲೈಟಿಂಗ್ ಹಾಕಲ್ಲ, ಮಾಡಲ್ಲ. ಇದ್ ನನಗ್ ಕೊಡ್ತೀಯಾ, ಇದ್ ನಿನಗ್ ಕೊಡ್ತೀಯಾ ಅಂತಾರೆ. ಈ ಬಾಡಿಗೆಗಳೆಲ್ಲ ಬರ್ತಾವಲ್ಲ, ಯಾರಕ್ ಕೊಡ್ತೀರಾ? ನೀವು ತಾನೆ. ನಾನೇನೋ ಕೇಳೋದಕ್ಕಲ್ಲ, ಕೇಳೋ ಹಕ್ಕಿಲ್ಲ. ನಾನು ಒಪ್ಕೊಂತೀನಿ. ಅದನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಈ ತಾಯಿ ಸೇವೆಗೆ ಪಾತ್ರರಾಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಖಂಡಿತವಾಗ್ಲೂ ದೂರ ಮಾಡಿದ್ದಾರೆ ಕಾಂಪೌಂಡ್ ಮಾಡಿ. ಎಷ್ಟು ಬೇಕೋ ಅಷ್ಟು ಚೌಕಟ್ಟು ನೀವು ಮಾಡ್ಕೊಂಡ್ರಲ್ಲ, ಚೌಕಟ್ಟು ಬೇಡ ಸ್ವಾಮಿ. ಅಲ್ಲಿಂದ ಕಸ ಬತ್ತೈತೆ, ಎಲ್ಲ ನಾಯಿಗಳು ಬಂದಿಲ್ಲ ಬಿದ್ಕೊಂತವೆ. ಯಾವನ ಕುಡ್ದು ಬಾಟ್ಲುಗಳೆಲ್ಲ ಇಲ್ಲಿ ಹಾಕಿರ್ತಾರೆ. ಬೆಳಗ್ಗೆ ಬಂದು ನಾನು ಕ್ಲೀನ್ ಮಾಡ್ಬೇಕು. ಗಾಡಿಗಳೆಲ್ಲ ತಗೊಂಬಂದ್ ಕಾಂಪೌಂಡ್ ಪಕ್ಕಕ್ಕೆ ಹೊಡಿತಾರೆ, ಇಲ್ಲಿ ಒಳಗಡೆ ನಿಲ್ಲಿಸ್ತಾರೆ. ನಾನು ಹಿಂಗ ಐತೆ ಕಾಂಪೌಂಡ್ ಮಾಡೋಣ ಅಂದ್ರೆ ಗಾಡಿಗಳು ನಿಲ್ಸಿದ್ರೆ ಚಕ್ರ ಕುಯ್ದಾಕು ಅಂತಾರೆ. ನಾನ್ ಚಕ್ರ ಕುಯ್ದಾಕತ್ತಿದ್ದ ಸ್ವಾಮಿ, ದೇವಸ್ಥಾನ ಪೂಜೆ ಮಾಡೋದ್ ಬಿಟ್ಟು. ನಾನು ಇಷ್ಟು ಕೇಳಿದ್ರೆ ಏನೋ ದೊಡ್ಡದಾಗೆ ಮಾತಾಡ್ದೆ ಅಂತ ನನ್ನನ್ನು ಕೇಳ್ತಾರೆ. ನಿನ್ನ ಅಂಶ ನಿರಂಶ ಆಗ್ಬಿಡ್ಲಿ ಅಂತ ಕೇಳ್ತಾರೆ ನನ್ನ. ಇಲ್ಲಿ ದೇವ್ರಿಗೋಸ್ಕರ ಕೇಳಿದ್ರೆ ಕೇಳ್ಬಾರ್ದಾ? ನಾನು ಇಲ್ಲಿದ್ದೀನಿ, ತಾಯಿಗೋಸ್ಕರ ಮಾಡ್ರಿ ಅಂತ ಕೇಳ್ಬಾರ್ದಾ? ಕೇಳೋಕ್ ನನ್ಗಿಲ್ವಾ? ಹೇಳಿ ಸ್ವಾಮಿ, ದೇವ್ರಿಗೋಸ್ಕರ ಕೇಳ್ಬಾರ್ದಾ?